ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಗೌ ಟಾಕ್ಸ್. ನಾನಿವತ್ತು ನಿಮ್ಮ ಮುಂದೆ ಏನಪ್ಪ ವಿಷಯ ಹೇಳ್ತಿದ್ದೀನಿ ಅಂದರೆ, ನನ್ನ ಮಗನ್ನ ಸ್ಕೂಲ್ಗೆ ಹಾಕಿದ್ವಿ. 2 ಇಯರ್ಸ್ 6 ಮಂತ್ಸ್, ಇವಾಗ 2.6 ಸೆಕೆಂಡ್ ಬರ್ಡೇ ಆಗಿದೆ. ಸೊ ಅವ್ನ ರಿಯಾಕ್ಷನ್ ಹೇಗಿತ್ತು? ಪ್ಲೇ ಗ್ರೂಪ್ಗೆ ಸೇರಿಸ್ಕೊಂಡಿದ್ದು, ಅವನ ಏಜ್ ಎಲಿಜಿಬಿಲಿಟಿ ಟು ಪ್ಲೇ ಗ್ರೂಪು. ಸೊ ಪ್ಲೇ ಗ್ರೂಪ್ಗೆ ಹಾಕಿದ್ವಿ. ಮತ್ತೆ ಹಠ ಮಾಡ್ತಾನೆ, ಒಂದು ಸ್ವಲ್ಪ ಜಾಸ್ತಿ ಹಠ. ಅದಕ್ಕೋಸ್ಕರ ಈಗಲೇ ಹಾಕೋಣ, ರೂಢಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ವಿ. ನನ್ನ ಮಗನ ರಿಯಾಕ್ಷನ್ ಹೇಗಿತ್ತು? ಸ್ಕೂಲ್ಗೆ ಹಾಕಿದ್ದು ಫಸ್ಟೇ ಹೇಗಿತ್ತು? ಜೂನ್ 1ಗೆ ಹೋಗಿದ್ದು, ಮತ್ತು ಇವತ್ತು June 4. ಹೇಗಿತ್ತು ನನ್ನ ಎಕ್ಸ್ಪೀರಿಯೆನ್ಸ್, ಹೇಗಿತ್ತು ನನ್ನ ಮಗನ ರಿಯಾಕ್ಷನ್ ಹೇಗಿತ್ತು ಅಂತ ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಮಗನ್ನ ಏನಕ್ಕಪ್ಪ ಇಷ್ಟು ಬೇಗ ಹಾಕಿದ್ವಿ ಅಂತ ಅಂದರೆ, ತುಂಬ ಹಠ ಮಾಡ್ತಿದ್ದ ಮನೇಲಿದ್ದರೆ, ಮತ್ತು ಮೊಬೈಲ್ ಜಾಸ್ತಿ ನೋಡ್ತಿದ್ದ. ಸೊ ನಾನು ಆದಷ್ಟು ಅವಾಯ್ಡ್ ಮಾಡ್ತಿದ್ದೆ, ಮೊಬೈಲ್ ನೋಡೋಕ್ಕೆ ಕೊಡ್ತಿರ್ಲಿಲ್ಲ. ಆದ್ರೂ ಸ್ವಲ್ಪ ನೋಡ್ತಿದ್ದ. ಸೊ ಸ್ಕೂಲ್ಗೆ ಹೋಗಲಿ, ಸ್ವಲ್ಪ ಹಠ ಕಡಿಮೆ ಮಾಡ್ತಾನೆ, ಮತ್ತು ರೂಢಿ ಆಗ್ತಾನೆ. ಮೇಯ್ನು ಅವನು ರೂಢಿ ಆಗಬೇಕು ಅಂತ ಹಾಕಿದ್ದು. ಹಠ ಮಾಡ್ತಾನೆ ಜಾಸ್ತಿ ಅಂತ. ನಾನು ಮುಂಚೆ ಎಲ್ಲ ಸೇರ್ಸಕ್ಕೆ ಕರ್ಕೊಂಡು ಹೋದಾಗ, ಮತ್ತು 1-2 ಟೈಮ್ ಸ್ಕೂಲ್ ನೋಡೋಕ್ಕೆ ಹೋದಾಗೆಲ್ಲ ಚೆನ್ನಾಗಿ ಬಿಹೇವ್ ಮಾಡ್ತಿದ್ದ. ನಾನು ಅಂದ್ಕೊಂಡಿದ್ದೆ, ನನ್ನ ಮಗ ಹಠ ಮಾಡಲ್ಲ, ಚೆನ್ನಾಗಿ ಹೋಗ್ತಾನೆ. ಹೋಗ್ಬಿಟ್ಟು ಅವನಂಗೆ ನಾವು ಆಫೀಸ್ ರೂಮಲ್ಲಿ ಅವ್ರ ಮೇಡಮ್ ಜೊತೆ ಮಾತಾಡ್ತಿದ್ದಾಗೆಲ್ಲ ಅವನೇ ಹೋಗ್ಬಿಟ್ಟು ಆಟ ಆಡ್ಕೊತಿದ್ದ. ಸೊ ನನ್ನ ಮಗ ಏನು ಹಠ ಮಾಡಲ್ಲ ಹೆಂಗೋ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಫಸ್ಟೇ ಏನಾಯಿತು ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟೇ ನಮಗೂ ಇಷ್ಟು ದಿನ ನನ್ನ ಮಗ ಜೊತೆಯಲ್ಲೇ ಇದ್ಬಿಟ್ಟು ತುಂಬ ಅಟ್ಯಾಚ್ಮೆಂಟ್ ಬೆಳೆದೋಗಿತ್ತು. ನನ್ನ ಮಗನಿಗೂ ಅಷ್ಟೇ, ಮನೆಯಲ್ಲೇ ಇದ್ದು ಅದೇ ರೂಢಿಯಾಗಿತ್ತು. ನನಗೂ ಅಷ್ಟೇ. ಫಸ್ಟ್ ದಿನ ಹೋದಾಗ ನಿಜ ಒಂಥರ ನನಗೂ ಫುಲ್ ಬೇಜಾರಾಯಿತು, ಅಳು ಬರೋ ಥರ ಆಯಿತು. ಆದರೂ ಹೆಂಗಿದ್ರು ಸ್ಕೂಲಿಗೆ ಕಳಿಸ್ಬೇಕು, ರೂಢಿ ಆಗಬೇಕು ಅಂತಲೇ ಹಾಕಿದ್ದು. ನನಗಂತೂ ಫುಲ್ ಒಂಥರ ಫೀಲಿಂಗು, ಅಳು ಬರ್ತಿತ್ತು ಅಂಥ ಫೀಲಿಂಗು. ಏನಪ್ಪ ಅಂದರೆ, ಸ್ಕೂಲ್ಗೆ ನಾನು ನನ್ನ ಹಸ್ಬೆಂಡು ಕರ್ಕೊಂಡು ಹೋದ್ವಿ. ನನ್ನ ಹಸ್ಬೆಂಡ್ ಕೂಡ ರಜಾ ಹಾಕಿದ್ರು, ಮಗನ ಫಸ್ಟ್ ಡೇ ಸ್ಕೂಲ್ ಅಂತ. ಫಸ್ಟ್ ಡೇ ಫುಲ್ ಜೋಶಲ್ಲಿ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ದೇವ್ರನ್ನೆಲ್ಲ ಬೇಡ್ಕೊತಾನೆ. ಸೊ ದೇವ್ರನ್ನೆಲ್ಲ ಬೇಡ್ಕೊಂಡು ಗಂಧ ಎಲ್ಲ ಇಟ್ಕೊಂಡು ರೆಡಿಯಾಗಿ ಚೆನ್ನಾಗಿ ಸ್ಕೂಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಬಂದ. ನಾನು ಅವ್ರ ಪಪ್ಪ ಅವನು ಸ್ಕೂಲ್ಗೆ ಹೋದ್ವಿ. ನನ್ನ ಚಿಕ್ಕ ಮಗನ ಮನೆಯಲ್ಲೇ ಬಿಟ್ಟು ಫಸ್ಟ್ ಡೇ ಅಲ್ಲ, ಸೊ ಹೋದ್ವಿ. ಹೋಗ್ಬಿಟ್ಟು ಫಸ್ಟ್ ಏನೋ ಚೆನ್ನಾಗಿದ್ದ. ಸ್ವಲ್ಪ ಹೊತ್ತೆಲ್ಲ ಅವರು ಸ್ಟಾರ್ಟಿಂಗು ಒಂದು 10-15 ಮಿನಿಟ್ಸು ಅವನ ಜೊತೆನೇ ಒಳಗಡೆ ಹೋದ್ವಿ. ಆಟ ಎಲ್ಲ ಆಡಿಸ್ಬಿಟ್ಟು ಮತ್ತೆ ಕ್ಲಾಸ್ ರೂಮ್ಗೆ ಬಿಟ್ವಿ. ಅವತ್ತೇನು ಅಳ್ಳಿಲ್ಲ. ಫಸ್ಟ್ ಡೇ ತುಂಬ ಚೆನ್ನಾಗಿದ್ದ. ಹೆಂಗೋ ಮೇಲು ನನ್ನ ಮಗ ಚೆನ್ನಾಗಿರ್ತಾನೆ ಅಂತ ನಾನು ಅಂದ್ಕೊಂಡೆ. ಲಾಸ್ಟು ಅವ್ರಿಗೆ ಇದ್ದಿದ್ದು ಇವಾಗ ಸ್ಟಾರ್ಟಿಂಗ್ ಅಲ್ಲ, ಸೊ ಸ್ಟಾರ್ಟಿಂಗ್ 1 ವೀಕು 12 o'clockಗೆ ಬಿಡ್ತೀನಿ ಅಂತ ಹೇಳಿದ್ರು. ಪ್ಲೇ ಗ್ರೂಪು, ಅವರು ಇನ್ನೂ ಚಿಕ್ಕ ಮಕ್ಕಳು, ಸೊ ಅಡ್ಜಸ್ಟ್ ಆಗಬೇಕು ಟೈಮಿಂಗ್ಸ್ಗೆ. ಅಲ್ಲಿರೋದಕ್ಕೆ ಫಸ್ಟು ಕಡಿಮೆ ಟೈಮಿಂಗ್ಸಿಂದ ಜಾಸ್ತಿ ಮಾಡಬೇಕು. ಸೊ 9:30 to 12 ಇದ್ದಿದ್ದು. ಫಸ್ಟ್ ದಿನ ಫುಲ್ ಚೆನ್ನಾಗೇ ಇದ್ದಂತೆ, ಒಂಚೂರು ಏನು ಅರಲಿಲ್ಲಂತೆ. ಬೇರೆ ಮಕ್ಕಳು ಅಳ್ತಿದ್ರು, ಚೆನ್ನಾಗೇ ಇದ್ದ. 11:50 ಹಂಗೇನೋ ಮಮ್ಮಿ ಬೇಕು ಅಂತ ಅಷ್ಟೇ ಕೇಳಿದ್ದಂತೆ. ಸೊ ಫಸ್ಟ್ ಡೇ ಈ ಥರ ಆಯಿತು. ಚೆನ್ನಾಗಿ ಆಡ್ಕೊಂಡಿದ್ದ 11:50 ಹಂಗಷ್ಟೇ. ಮತ್ತು ಚೆನ್ನಾಗಿ ಬಂದ ಮನೆಗೆ. ನೆಕ್ಸ್ಟ್ ಡೇ ಸೆಕೆಂಡ್ ಡೇನೇ ಎದ್ಬಿಟ್ಟು, ನಾನು ಸ್ಕೂಲ್ಗೆ ಹೋಗಲ್ಲ ಅಂತಿದ್ದ. ಮನೆಯಲ್ಲೇ ಇರ್ತೀನಿ, ಏನೂ ಇಲ್ಲ, ಮಮ್ಮಿ ಬರಬೇಕು ಅಂತಿದ್ದ. ಸೊ ನಾನು ಅವನಿಗೆ ರೂಢಿ ಆಗಲಿ ಅಂತ ಹೇಳ್ಬಿಟ್ಟು ಅವನ ಜೊತೆ ಹೋದೆ ಸ್ಕೂಲಿಗೆ. ನಾನು ರೆಡಿಯಾಗಿಬಿಟ್ಟು ಹೋಗ್ಬಿಟ್ಟು ಸೆಕೆಂಡ್ ಡೇ ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಬಂದರೆ ಅವನು ಇರಲಿಲ್ಲ. ಮಮ್ಮಿನೂ ಕುತ್ಕೋಬೇಕು ಅಂತಿದ್ದ. ಸೊ ಸ್ವಲ್ಪ ಹೊತ್ತು ಅವನ ಜೊತೆನೇ ಅವ್ನ ಕ್ಲಾಸ್ ರೂಮ್ಗೆ ಹೋಗ್ಬಿಟ್ಟು ಕೂತ್ಕೊಂಡೆ. ಯಾಕಂದರೆ ಅವರು ಇಷ್ಟು ದಿನ ಮನೇಲಿದ್ಬಿಟ್ಟು ಸೆಕ್ಯೂರಾಗಿ ನಮ್ಮವರೇ ಅಂತ ಎಲ್ಲ ಗೊತ್ತು, ನಮ್ಮಮ್ಮ ಅಂತ. ಹೊರಗಡೆ ಸ್ಟಾರ್ಟಿಂಗ್ ಇನ್ನು ಚಿಕ್ಕ ಮಕ್ಕಳು ಪಾಪ 2.6 ಅಷ್ಟೇ, 2 years 6 months. ಹೊರಗಡೆ ಹೋಗಿ ಒಂದೇ ಸಲ ಹೋಗ್ಬೇಕು ಅಂದರೆ ಅವ್ರಿಗೂ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ. ಅವ್ರು ಯಾರೂ ಗೊತ್ತಿರಲ್ಲ, ಚಿಕ್ಕ ಮಕ್ಕಳು ಬೇರೆ, ಮಮ್ಮಿ ಅಂತ ಅಟ್ಯಾಚ್ಮೆಂಟ್ ಬೇರೆ ಬೆಳೆಸ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಇದ್ದೆ.
ಸೆಕೆಂಡ್ ಡೇ ಫಸ್ಟು ಬಿಟ್ಬಿಟ್ಟು ಏನು ಅಳ್ತಾ ಇರಲಿಲ್ಲ ಅವನು ಅಂತ ಬಂದ್ಬಿಟ್ಟೆ, ಅಳ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಸ್ವಲ್ಪ ಹೊತ್ತು ಇದ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನೆಕ್ಸ್ಟು ಮತ್ತೆ ಅವ್ರು ಸ್ಕೂಲಿಂದ ಫೋನ್ ಮಾಡಿದ್ರು. ಫುಲ್ ಅಳ್ತಿದ್ದಾನೆ ಇವತ್ತೇಕೋ ಯಾಕೋ ಬನ್ನಿ ಅಂತ ಫೋನ್ ಮಾಡಿದ್ರು. ಮತ್ತೆ ನಾನು ಹೆಂಗೂ ರೆಡಿ ಆಗಿದ್ದೆ, ಮತ್ತೆ ಹೋದೆ. ಬಂದ್ಬಿಟ್ಟು ಮತ್ತೆ ಹೋದೆ. ನಮ್ಮ ಮನೆಯಿಂದ ಸ್ಕೂಲಿಗೆ ಒಂದು 10 ಮಿನಿಟ್ಸ್ ಅಷ್ಟೇ, 5 to 10 ಮಿನಿಟ್ಸ್ ಅಷ್ಟೇ. ಸೊ ಮತ್ತೆ ಹೋದೆ. ಮತ್ತೆ ಹೋದ್ಮೇಲೆ ಅಳ್ತಿತ್ತಂತೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಸುಮ್ಮನೆ ಆಯ್ತಂತೆ. ಸೊ ನಾನು ಹೊರಗಡೆ ರಿಸೆಪ್ಷನಲ್ಲಿ ವೆಯ್ಟ್ ಮಾಡ್ತಿದ್ದೆ. ನಂತರನೇ ಇನ್ನು ಕೆಲವೊಂದು ಪೇರೆಂಟ್ಸ್ ಎಲ್ಲನೂ ಅವ್ರಿಗೂ ಕಾಲ್ ಹೋಗಿತ್ತಂತೆ. ಸೊ ಇಲ್ಲಿಂದ ಸ್ಕೂಲಿಂದ. ಸೊ ಅವರೂ ಬಂದಿದ್ರು, ಅವ್ರ ಮಕ್ಕಳು ಅಳ್ತಿದ್ರು ಅಂತ. ಒಂದೊಂದು ಪೇರೆಂಟ್ಸ್ ಎಲ್ಲ ಮಕ್ಕಳ ಜೊತೆನೇ ಕೂತ್ಕೊಬಿಟ್ಟಿದ್ರು. ನಾನೇನು ಸೆಕೆಂಡ್ ಡೇನೂ ಕೂತಿಲ್ಲ. ಸ್ವಲ್ಪ ಹೊತ್ತು ಹೋಗಿ ಬಿಟ್ಟು ಬಂದು ಮತ್ತೆ ಅದೇ ಅಳ್ತಿದ್ದ ಬೇರೆ ಮಕ್ಕಳು ಅಳ್ತಿದ್ದಿದ್ದು ನೋಡಿ ಇನ್ನೊಬ್ರು ಅಳ್ತಾರೆ. ಬೇರೆ ಮಕ್ಕಳು ಇವನೇನು ಅಳ್ತಿರ್ಲಿಲ್ವಂತೆ, ಬೇರೆ ಮಕ್ಕಳು ಅಳ್ತಿದ್ದಿದ್ದು ನೋಡಿ ಸೊ ಇವನು ಸ್ಟಾರ್ಟ್ ಮಾಡ್ಕೊಂಡ. ಸೊ ತುಂಬ ಅಳ್ತಿದ್ದಾನೆ ಬನ್ನಿ ಅಂತ ಹೇಳಿದ್ರು. ನಾನು ಹೋಗೋಷ್ಟೊತ್ತಿಗೆ ಸ್ವಲ್ಪ ಅಳು ನಿಲ್ಸಿದ್ದ. ಸೊ ನಾನು ರಿಸೆಪ್ಷನಲ್ಲಿ ಕೂತಿದ್ದೆ ವೆಯ್ಟ್ ಮಾಡಿಕೊಂಡು. ಸೊ ಸ್ಕೂಲ್ ಆಗೋವರೆಗೂ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಮತ್ತೆ ಹೋಗಿ ಕರ್ಕೊಂಡು ಬಂದೆ. ಅವನು ಅಲ್ಲಿ ಅವರು ಲಾಲಿಪಾಪ್ ಫಸ್ಟ್ ಡೇ ಸುಮ್ಮನೆ ಕೊಡೋಣ ಅಂತ ಇಟ್ಕೊಂಡಿದ್ದು ನೋಡ್ಕೊಂಡ್ಬಿಟ್ಟು ಲಾಲಿಪಾಪ್ ಬೇಕು ಅಂತ ಕೇಳ್ತಿದ್ದ. ಸೊ ಮೇಡಮ್ ಕೊಟ್ಟರು, ಇಸ್ಕೊಂಡು ಬಂದ. ಸೆಕೆಂಡ್ ಡೇ ಹಿಂಗಾಯಿತು. ಮತ್ತು ನಾನು ಮಮ್ಮಿ ಬೇಕು ಅಂತ ಫಸ್ಟೇ ಅವ್ನ ಮನೆಯಲ್ಲೇ ಹೇಳೋಗಿದ್ದ, ನಾನು ಅಳ್ತೀನಿ ಮಮ್ಮಿ ಬೇಕು ಅಂತ ಅಳ್ತೀನಿ ಅಂತ ಹೇಳೋಗಿದ್ದ. ಅದೇ ಥರ ಮಾಡವನೆ. ಮತ್ತು ನೆಕ್ಸ್ಟ್ ಡೇ ಥರ್ಡ್ ಡೇ ಹೋಗೋದೇ ಇಲ್ಲ, ನನಗೆ ಪಪ್ಪ ಬೇಕು ಸ್ಕೂಲಿಗೆ ಬಿಡೋಕ್ಕೆ ಅಂದ. ಸೊ ಇಲ್ಲ ಬಾ, ನಾನು ತಾತ ನೀನು ಹೋಗೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇನು ನಾನು ಬರಲ್ಲ, ನೀನೇ ತಾತ ಜೊತೆ ಹೋಗು ಅಂದರೆ ಅವ್ನು ಹೋಗಲಿಲ್ಲ. ಮಮ್ಮಿನೂ ಸ್ಕೂಲಿಗೆ ಬರಬೇಕು ಅಂದ. ಸೊ ನಾನು ಹೋದೆ ಅವನ ಜೊತೆ. ಹೋಗ್ಬಿಟ್ಟು ಥರ್ಡ್ ಡೇ ಅಂತೂ ಅವನು ಒಳಗಡೆ ಕೂಡ ಹೋಗ್ತಾನೆ ಇಲ್ಲ ನನ್ನ ಬಿಟ್ಟು, ನನ್ನೇ ಇಟ್ಕೊಂಡಿದ್ದ. ನೀನು ಬಂದರೆ ಹೋಗೋದು, ಇಲ್ಲಾಂದರೆ ನಾನು ಮನೆಗೆ ಬರ್ತೀನಿ ಅಂತ. ಸೊ ನಾನು ಥರ್ಡ್ ಡೇ ಅವನ ಜೊತೆನೇ ಸ್ಕೂಲಲ್ಲೇ 1 ಅವರ್ ಕೂತ್ಬಿಟ್ಟೆ. ನಾನೇನಾದರೂ ಸ್ವಲ್ಪ ಸೈಡ್ಗೆ ಹೋದರೆ ಅವನು ಫುಲ್ ಹತ್ಬಿಡ್ತ. ಹೊರಗಡೆ ಆಗಲಿ ವಿಂಡೋದಲ್ಲಿ ನೋಡೋಣ ಅಂತ ಬಂದರೆ ಆಚೆ ಫುಲ್ ಹತ್ಬಿಡ್ತಾ ಇದ್ದ, ಮಮ್ಮಿ ಬೇಕು ಅಂತ. ಸೊ ನಾನು 11ವರೆಗೂ ಹೊರಗಡೆ ಅವನ ಜೊತೆನೇ ಕೂತೆ. ಮತ್ತು ಅವನು ಅವ್ರ ಮ್ಯಾಮ್ ಇಟ್ಕೊಂಡು ಹ್ಯಾಂಡ್ಸ್ ವಾಶ್ ಮಾಡ್ಕೊಬರೋಣ ಬಾ, ಸ್ನ್ಯಾಕ್ಸ್ ತಿನ್ನಿ ಅಂತ ಹೇಳ್ಬಿಟ್ಟು ನೈಸಾಗಿ ಕರ್ಕೊಂಡು ಹೋದರು. ಅಷ್ಟರಲ್ಲಿ ನಾನು ಅಡ್ಜಸ್ಟ್ ಆಗಲಿ ಅಂತೇಳಿ ಬಂದುಬಿಟ್ಟೆ ಹೊರಗಡೆ ಬಂದರೆ ಆವಾಗ ಮಮ್ಮಿ ಬೇಕು ಅಂತ ಫುಲ್ ಜೋರಾಗಿ ಅಳ್ತಿದ್ದ. ಮತ್ತು ಹಂಗೆ ಅಡ್ಜಸ್ಟ್ ಆಗಲಿ ಅಂತ ಹೊರಗಡೆನೇ ಇದ್ದೆ. ಮತ್ತು ಸ್ವಲ್ಪ ಹೊತ್ತು ಹತ್ಬಿಟ್ಟು ಸುಮ್ಮನೆ ಆಗಿಬಿಟ್ಟು ಮತ್ತೆ ಮಾಮೂಲಿ 12 o'clockಗೆ ಅಲ್ಲಿ ನಾನು ಥರ್ಡ್ ಡೇ ಫುಲ್ 12 o'clockವರೆಗೂ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಅವನಿಗೋಸ್ಕರ. ಸೊ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಹೋಗಿ ಮತ್ತೆ ಬಂದುಬಿಟ್ಟೆ. ನೆಕ್ಸ್ಟ್ ಇವತ್ತು ಜೂನ್ 4 ಇವತ್ತೂ ಅವನ ಜೊತೆನೇ ಹೋಗಿದ್ದೆ. ನಾನು ಹೋದ್ರೇ ಅವ್ನು ಹೋಗೋದು, ಇಲ್ಲಾಂದರೆ ಹೋಗೋದೇ ಇಲ್ಲ. ಸ್ವಲ್ಪ 1 ವೀಕ್ ಹಂಗೇನಂತೆ, 1 ವೀಕ್ ರೂಢಿ ಆಗಲಿ ಅಂತ ಹೋಗ್ತಿದ್ದೀನಿ. ಸೊ ಇವತ್ತು ಹೋಗಿದ್ದೆ. ಇವತ್ತು ಹೋಗ್ಬಿಟ್ಟು ಇವತ್ತೂ ಒಳಗಡೆ ಹೋಗ್ತಾನೆ ಇಲ್ಲ. ನಾನು ಇಲ್ಲೇ ರಿಸೆಪ್ಷನಲ್ಲಿ ಕೂತಿರ್ತೀನಿ, ನೀನು ಹೋಗು, ಇಲ್ಲೇ ಕೂತಿರ್ತೀನಿ, ಎಲ್ಲೂ ಹೋಗಲ್ಲ ಅಂದ್ರೂ ನಾನು ಇಲ್ಲೇ ಕೂತಿರ್ತೀನಿ ರಿಸೆಪ್ಷನಲ್ಲಿ ನಿನ್ನ ಜೊತೆ ಅಂತ ಹೇಳ್ತಿದ್ದ. ಸೊ ಅದಕ್ಕೋಸ್ಕರ ನಾನು ಹೋಗೋಣ ಅಂತ ಒಳಗಡೆ ಹೋದೆ. ಕೇರ್ ಟೇಕರು ಎತ್ಕೊಂಡು ಹೋದರು. ನಾನು ಅಳ್ತಾ ಇದ್ದೆ ಮಮ್ಮಿ ಬೇಕು ಅಂತ. ಸ್ವಲ್ಪ ಅಳ್ಳಿ ಅಂತ ಹೇಳ್ಬಿಟ್ಟು ಹತ್ರ ಇಡಲಿ ಅಂತ ಹೇಳ್ಬಿಟ್ಟು ರೂಢಿ ಆಗ್ತಾನೆ ಅಂತ ನಾನು ಹೊರಗಡೆ ಬಂದಮೇಲೆ ಒಂದು 10-15 ಮಿನಿಟ್ಸು ನಾನು ಅಲ್ಲೇ ವೆಯ್ಟ್ ಮಾಡ್ತಿದ್ದೆ ಹೊರಗಡೆ. ಆಮೇಲೆ ಒಂದು 10-15 ಮಿನಿಟ್ಸು ಅವ್ರ ಮೇಡಮ್ಮು ಎತ್ಕೊಂಡು ಸಮಾಧಾನ ಮಾಡಿದ್ರು. ಸೊ 10-15 ಮಿನಿಟ್ಸ್ ಆದಮೇಲೆ ಅವನು ಸುಮ್ಮನೆ ಆದನಂತೆ. ಸೊ ನಾನು ಅಲ್ಲಿ ಕೇಳ್ಕೊಬಿಟ್ಟು ಅವ್ರ ಕೇರ್ ಟೇಕರ್ ಹೇಳಿದ್ರು, ಫೈನ್, ನಿಮ್ಮ ಮಗ ಅಳ್ತಿಲ್ಲ ಅಂತ ಹೇಳಿದ್ರು. ಸೊ ನಾನು ಸುಮ್ಮನೆ ಯಾಕೆ ಅಲ್ಲಿ ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಮನೆಗೆ ರಿಟರ್ನ್ ಬಂದು ಮಾಮೂಲಿ ನನ್ನ ವರ್ಕ್ ಇರುತ್ತೆ. ಸೊ ನನ್ನ ಫ್ರೀಲಾನ್ಸಿಂಗ್ ವರ್ಕು ಒಂದಷ್ಟೇ ಬಂದಿತ್ತು ಇವತ್ತು. ಸೊ ಬಂದು ಒಂದು ಕೆಲಸ ಮಾಡಿದೆ. ಮತ್ತು ಮನೆಯಲ್ಲೂ ನನ್ನ ಚಿಕ್ಕ ಮಗ ಇರ್ತಾನೆ. ಸೊ ಒಬ್ಬರು ಅವನ್ನ ನೋಡಿಕೊಂಡ್ರೆ ಇನ್ನೊಬ್ಬರು ಕೆಲಸ ಮಾಡ್ಬೋದು, ಇಲ್ಲಾಂದರೆ ಮನೆಯಲ್ಲೇನೂ ಕೆಲಸ ಆಗಲ್ಲ, ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ನಾನು ಅಲ್ಲೇ ಇದ್ದರೆ ಸುಮ್ಮನೆ ಟೈಮ್ ವೇಸ್ಟು ಅಂತ ಹೇಳ್ಬಿಟ್ಟು ಮನೆಗೆ ಬಂದುಬಿಟ್ಟು ಒಂದೇ ಒಂದು ಕೆಲಸ ಹಾಕಿದ್ರು, ಆ ಕೆಲಸನೂ ಮುಗೀತು. ಮನೆಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದೆಲ್ಲ ಇತ್ತು, ಅದೆಲ್ಲ ಹಾಕಿದೆ. ಸ್ವಲ್ಪ
ಸ್ವೈಪ್ ಮಾಡಿಬಿಟ್ಟು ಕಸ ಗುಡಿಸೋದಿತ್ತು ಅಡುಗೆ ಮನೆಯಲ್ಲಿ. ಕಿಚನ್ ಸ್ಲ್ಯಾಬು ಕ್ಲೀನ್ ಮಾಡೋಗಿದ್ದೆ. ಅಡುಗೆ ಮನೆ ಎಲ್ಲಿ ಸ್ವಲ್ಪ ಸ್ವೈಪ್ ಮಾಡಿಬಿಟ್ಟು ನನ್ನ ಮಗ ಅಷ್ಟೊತ್ತಿಗೆ 10:30ಗೆ ಎದ್ಬಿಟ್ಟ. ಸೊ ನನ್ನ ಮಗನ ಎತ್ಕೊಂಡೆ. ನಮ್ಮಮ್ಮ ಬೇರೆ ಕೆಲಸ ಎಲ್ಲ ಮಾಡಿಕೊಂಡ್ರು, ಪಾತ್ರೆ ತೊಳೆದಿದ್ದು ಎಲ್ಲ. ಸೊ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಅಂತ ಅಲ್ಲಿಂದ ನಾನು ಬಂದುಬಿಟ್ಟೆ. ಮತ್ತು ಬಂದುಬಿಟ್ಟಾದ್ಮೇಲೆ 11:50ಗೆ ನಾನು ನನ್ನ ತಮ್ಮನ ಜೊತೆ ಹೋದೆ ಕರ್ಕೊಂಡು ಬರೋಣ ಅಂತ. ಅಲ್ಲಿಗೆ ವೆಯ್ಟ್ ಮಾಡಿ ಬೇರೆ ಮಕ್ಕಳೆಲ್ಲ ಹೋಗ್ತಿರ್ತಾರಲ್ಲ, ಸೊ 12ಗೆ ಬಿಡೋದು. ಬೇರೆ ಮಕ್ಕಳೆಲ್ಲ ಹೋಗ್ತಿದ್ರೆ ಇವನು ವೆಯ್ಟ್ ಮಾಡ್ತಾ ಇರ್ತಾನೆ, ಬಂದಿಲ್ಲ ಅಂತ. ಸೊ ಅದಕ್ಕೆ 11:50ಗೆ ಇರ್ತಿದ್ರೆ 12 ಹಂಗೆ ಹೋಗ್ತೀವಿ ಅಲ್ಲಿ. ಸೊ 12 ಹಂಗೆ ಹೋದೆ. ಅವಾಗ ಚೆನ್ನಾಗೇ ಇದ್ದ, ಅವನೇನು ಅಳ್ತಿರ್ಲಿಲ್ಲ. ಅವರು ಮ್ಯಾಮ್ ಎತ್ಕೊಂಡಿದ್ರು. ಸೊ ಅವನು ಮ್ಯಾಮ್ ಹೋಗ್ತೀನಿ ಬಾಯ್ ಅಂತ ಹೇಳ್ಬಿಟ್ಟು ಲಾಲಿಪಾಪ್ ಬೇಕು ಅಂತ ಅಂದ. ಅವರೆಲ್ಲೋ ಇಟ್ಟಿದ್ರೇನೋ ಒಂದು ಕೊಟ್ಟರು ಮಗುಗೆ. ಸೊ ತಗೊಂಡು ಬಂದು ಸ್ವಲ್ಪ ವೆಯ್ಟ್ ಮಾಡಿ ನನ್ನ ತಮ್ಮ MMS ಪೌಡ್ರು ಮತ್ತು ಸ್ವಲ್ಪ ಟೌನಲ್ಲಿ ಕೆಲಸ ಇತ್ತು, ಹೋಗಿ ಮುಗಿಸ್ಕೊಂಡು ಬರ್ತೀನಿ, ಅಷ್ಟೊತ್ತಿಗೆ ಕರ್ಕೊಂಡು ಕೂತಿರು ಅಂತ ಹೇಳಿದ್ದ. ಸೊ ಅವ್ನು ಹೋಗಿ ಟೌನ್ಗೆ ಹೋಗಿ ಬಂದ. ನಾನು ಮನೆಗೆ ಕರ್ಕೊಂಡು ಬಂದೆ. ನಾನು ಹೋಗಲ್ಲ ಅಂತ ಯಾವುದೇ ಮಕ್ಕಳಾಗಲಿ ಫಸ್ಟು ತುಂಬಾ ಹಠ ಹಿಡಿತಾರೆ. ಪಾಪ ಮಕ್ಕಳು ಮನೆಗೆ ಫುಲ್ ಅಡ್ಜಸ್ಟ್ ಆಗೋಗಿರ್ತಾರೆ. ಸೊ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ನಾವು ಹೋಗಿ ಅವ್ರ ಜೊತೆ ನಾವಿದ್ದೀವಿ. ಹೊರಗಡೆ ಆದ್ರೂ ಸ್ವಲ್ಪ 1-2 ದಿನ ಕೂತ್ರೆ ನಮ್ಮಮ್ಮ ಇಲ್ಲೇ ಇದ್ದಾರೆ ಅಂತ ಅವ್ರಿಗೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ. ಅಡ್ಜಸ್ಟ್ ಆಗೋವರೆಗೂ ಅಷ್ಟೇ, 1 ವೀಕ್ ಹಂಗೆ ಅಷ್ಟೇ. ಯಾರೇ ಸ್ಕೂಲ್ಗೆ ಹಾಕಿದ್ರು ಫಸ್ಟು ಒಬ್ಬೊಬ್ಬ ಮಕ್ಕಳು ತುಂಬ ಅಳ್ತಾರೆ, ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಮ್ಮ ಮಕ್ಕಳು ಅಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಇದು ಮಾಡ್ಕೋಬೇಡಿ. ಫಸ್ಟ್ ಹಂಗೆ ಏನಾಗಲ್ಲ, 1 ವೀಕು ಅಡ್ಜಸ್ಟ್ ಆಗೋಗ್ತಾರೆ. ಇನ್ನು ನನ್ನ ಮಗನ ಕ್ಲಾಸು ಅವನಂತೂ ಪ್ಲೇ ಗ್ರೂಪ್. ಇನ್ನು ನರ್ಸರಿಯವರು ಹೊಸದಾಗಿ ಒಬ್ಬರು ನರ್ಸರಿಗೆ ಸೇರಿಸಿದ್ರು, ಏಜ್ 3 ಮೇಲೆ ಆಗಿರೋರು. ಸೊ ಅವ್ರು ಕೂಡ ಅಳ್ತಾ ಇದ್ರು. ಅವ್ರ ಪೇರೆಂಟ್ಸು ಕೂಡ ಅಲ್ಲೇ ಮಕ್ಕಳ ಜೊತೆನೇ ಕ್ಲಾಸಲ್ಲೇ ಕುತ್ಕೊಬಿಟ್ಟಿದ್ರು. ಅಡ್ಜಸ್ಟ್ ಆಗೋವರೆಗೂ ಏನು ಮಾಡೋಕ್ಕಾಗಲ್ಲ, ನಾವು ಮಕ್ಕಳ ಜೊತೆ ಹೋಗ್ಬೇಕು. ಓಕೆ ಅಂತ ಅನ್ಸೋವರೆಗೂ ಸ್ವಲ್ಪ ಹೋಗ್ಬಿಟ್ಟು ಹೊರಗಡೆ ಆದರೂ ಕೂತಿದ್ರೆ ನಮ್ಮಮ್ಮ ಇದ್ದಾರೆ ಅಂತ ಅನ್ಕೊತಾರೆ. 1-2-3 ದಿನ ಕೂತ್ಕೋಬೇಕಷ್ಟೇ. ಮತ್ತು ಡೈಲಿ ಅದೇ ಆದ್ರೂ ಡೈಲಿ ಹೋಗಿ ಅವ್ರ ಜೊತೆನೇ ಕೂತ್ಬಿಟ್ರು ಅವ್ರು ಅದೇ ಅಭ್ಯಾಸ ಮಾಡ್ಕೊತಾರೆ. ಸೊ ನಾವು ಕೇರ್ ಟೇಕರ್ಸು ಅಲ್ಲಿ ನನ್ನ ಮಗನ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವರು ಟೀಚರ್ಸು ಮೋಸ್ಟ್ ಆಫ್ ಎಲ್ಲ ಸ್ಕೂಲಲ್ಲೂ ಚಿಕ್ಕ ಮಕ್ಕಳಿಗೆ ಚೆನ್ನಾಗೇ ನೋಡ್ಕೊತಾರೆ. ಕೇರ್ ಟೇಕರ್ಸು ಮತ್ತು ಅವ್ರ ಟೀಚರ್ಸು ಹೇಗೆ ಅವ್ರ ಜೊತೆ ಬಿಹೇವ್ ಮಾಡ್ತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ, ಬೇಗ ಅಡ್ಜಸ್ಟ್ ಆಗ್ತಾರೆ. ನಮ್ಮವರು ಅಂತ ಫೀಲಿಂಗ್ ಬರಬೇಕು. ಇನ್ನು ಚಿಕ್ಕ ಮಕ್ಕಳು ಪಾಪ ಅವಾಗೆಲ್ಲ ಗೌರ್ಮೆಂಟ್ ಸ್ಕೂಲ್ಗಾದರೆ 6 ಇಯರ್ಸ್ಗೆ ಸ್ಕೂಲ್ಗೆ ಹಾಕ್ತಿದ್ರು. ಇವಾಗಿನ್ನ 2.5 ಇಯರ್ಸ್ ಅಷ್ಟೇ, ಅವಾಗೆ ಸ್ಕೂಲ್ಗೆ ಹಾಕಿದ್ದೀವಿ. ಸೊ ಅದಕ್ಕೆ ನಮಗೂ ಸ್ವಲ್ಪ ಭಯ ಇರುತ್ತೆ, ನಮ್ಮ ಮಗ ಹೆಂಗಿರ್ತಾನೆ ಏನು ಅಂತ. ಅವ್ನು ಬರೋವರೆಗೂ ಸ್ವಲ್ಪ ಅವನದೇ ಯೋಚನೆ ಇರುತ್ತೆ. ಸೊ ಅದಕ್ಕೆ ನಾನು ಅವನು ಬರೋ ಅಷ್ಟರಲ್ಲಿ ನನ್ನ ಕೆಲಸ ಆದಷ್ಟು ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ಮತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ಇಷ್ಟು ಪೇರೆಂಟ್ಸ್ ಅಂದರೆ ಅವ್ರಿಗೂ ಒಂದು ಟೆನ್ಷನ್ ಇರುತ್ತೆ, ನಮ್ಮ ಮಗ ಹೆಂಗೆ ಹೋದ ಹೇಗೆ ಸ್ಕೂಲ್ಗೆ ಅಂತ. ಸೊ ನಾಳೆ ಏನು ಮಾಡ್ತಾನೆ ನೋಡಬೇಕು. ಸೊ ಇಷ್ಟು ನನ್ನ ಮಗ ಹೇಗೆ ರಿಯಾಕ್ಟ್ ಮಾಡ್ದ. ನಾನು ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಿದ್ದಾಗಲಿ ನಾನು ನಿನ್ನೆ ಲ್ಯಾಪ್ಟಾಪ್ ಕೂಡ ನನ್ನ ಜೊತೆಯಲ್ಲೇ ತೊಗೊಂಡೋಗಿದ್ದ, ಮತ್ತೆ ಬಿಡ್ದಿದ್ರೆ ಹಾಗೆ ಮಾಡ್ಕೊಂಡು ಬರೋಣ ಅಂತ. ನಿನ್ನೆ ಫುಲ್ 12ವರೆಗೂ ನಾನು ಅಲ್ಲೇ ಇದ್ದೆ. ಬಟ್ 12 o'clockಗೆ ಕೆಲಸ ಬಂದಿತ್ತು. ಸೊ ಇಲ್ಲಿ ಬಂದುಬಿಟ್ಟು ನಾನು ಮಾಡಿದ್ದು. ಮತ್ತು ಮನೆಗೆ ಬಂದಮೇಲೆ ನಾನು 1-2 hours ಮನೆಗೆ ಬಂದ ತಕ್ಷಣ 12-12:30 ಹಂಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಊಟ ಮಾಡಿಸ್ಬಿಟ್ಟು 1 o'clockಗೆ ಮಲಗಿಸ್ಬಿಡ್ತೀನಿ. ಪಾಪ ಮಲ್ಕೊಬಿಡ್ತಾನೆ. ಮಲ್ಕೊಂಡು 3-3:30 ಹಂಗೆ ಎದ್ದೊಳ್ತಾನೆ. ಸೊ ನಾನು ಹೇಳ್ದಂಗೆ ನನ್ನ ಮಗ ಚೆನ್ನಾಗಿ ಕೇಳ್ತಾನೆ, ಅಷ್ಟೊಂದು ಹಠ ಮಾಡಲ್ಲ. ಬಟ್ ಸ್ಕೂಲ್ದೊಂದೇ ಅದು ಅಡ್ಜಸ್ಟ್ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನನ್ನ ವೀಡಿಯೋಸು ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.